ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉದ್ದಿನಕಾಳಿಂದು ಕಪ್ಪು ಉದ್ದಿನಕಾಳಿಂದು ಹಲ್ವಾ ಥರ ಮಾಡ್ತಾಯಿದ್ದೀನಿ. ಹಲ್ವಾ ಅದು ಬಂದು ಸೊಂಟ ನೋವಿಗೆ, ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು, ಕೂತ್ಕೊಂಡೆ ಕೆಲಸ ಮಾಡೋ ಅಂಥವ್ರಿಗೆ ತುಂಬ ಒಳ್ಳೆಯದು. ಬೆಳಗಿನ ಖಾಲಿ ಹೊಟ್ಟೆನಲ್ಲಿ ಇದನ್ನು ತಿಂದರೆ ತುಂಬಾ ನಮಗೆ ಸೊಂಟ ನೋವೆಲ್ಲ ಕಮ್ಮಿ ಆಗುತ್ತೆ. ಹೇಳ್ಬೇಕಂದ್ರೆ ನಾವು ವಾರದಲ್ಲಿ 3 ಸಲ ಇದನ್ನು ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾನು ಡೈಲಿ ಒಂದೊಂದು ಸ್ವಲ್ಪ ಮಾಡ್ಕೊಂಡು ತಿಂತೀನಿ. ಅದು ಗಂಜಿನೂ ಕೂಡ ಮಾಡ್ಕೋಬೋದು. ಇದರಲ್ಲಿ ತುಂಬ ಹೆಲ್ತಿಯಾದ ರೆಸಿಪಿ ಇದು, ನೋಡ್ಕೊಳ್ಳಿ, ನೀವು ಟ್ರೈ ಮಾಡಿ. ಕಪ್ಪು ಉದ್ದಿನಕಾಳನ್ನ ಕ್ಲೀನಾಗಿರೋ ಉದ್ದಿನಕಾಳು ಕ್ಲೀನ್ ಮಾಡಬೇಕಿಲ್ಲ ಅಂದರೆ ಕ್ಲೀನಾಗಿರೋದೇ ತೊಗೊಂಡ್ರೂ ನಡೆಯುತ್ತೆ. ಚೆನ್ನಾಗಿ ಅದನ್ನು ಒಂದು ತೇವ ಬಟ್ಟೆಲಿ ಒರೆಸಿ ಸ್ವಲ್ಪ ಹಾರಿಸ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಉರಿಬೇಕು. ಅಂದರೆ ಇದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ಅದು ಕಲರ್ ಬರೋದು ಗೊತ್ತಾಗಲ್ಲ. ಇದ್ರ ಜೊತೆಗೆ 1-2 ವೈಟ್ ಉದ್ದಿನಕಾಳು ಕೂಡ ಹಾಕ್ಬಿಟ್ಟು ನಾವು ಹುರಿದ್ರೆ ಅದು ಕಲರ್ ಆಗ್ತಿದ್ದಂಗೆ ಇದೆಲ್ಲನೂ ಟೋಟಲಾಗಿ ಇದಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ಚೆನ್ನಾಗಿ ಉರಿಬೇಕು. ಹುರಿದ್ಬಿಟ್ಟು ಇದನ್ನು ಒಂದು ಇದರಲ್ಲಿ ಹಾಕಿ ಕುಟ್ಟಿ ನೋಡಬೇಕು. ಅದು ಕಲರ್ ಕೆಂಪಗೆ ಬರುತ್ತಾ, ಒಳಗಡೆ ಓಪನ್ ಆಗುತ್ತಲ್ಲ ಅದು ಕುಟ್ಟಿದಾಗ ಬರುತ್ತಾ ಅಂತ ನೋಡ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಪೌಡ್ರ್ ಮಾಡಿ ನೋಡಿದಾಗ, ಜಜ್ಜಿ ನೋಡಿದಾಗ ಅದೊಂದು ಸ್ವಲ್ಪ ಕೆಂಪಗೆ ಒಳಗಡೆ ಆಗಿದ್ದರೆ ಅದು ಚೆನ್ನಾಗಿ ಹುರಿದಿದೆ ಅಂತ ತಿಳ್ಕೊಬೋದು. ಅದು ಸ್ಮೆಲ್ಲಲ್ಲೂ ಗೊತ್ತಾಗ್ಬಿಡುತ್ತೆ ಇದು ಚೆನ್ನಾಗಿ ಇದಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ ತಿಳ್ಕೊಂಬಿಡ್ಬೋದು. ಮಿಕ್ಸ್ ಮಾಡ್ಕೊಬೋದು. ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಹಲ್ವಾ ಥರ ಮಾಡಿದರೂ ಅಷ್ಟೇ, ಇಲ್ಲ ಗಂಜಿ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಅದರಲ್ಲೂ ಮುದ್ದೆ ಥರ ಕೂಡ ಅದು ತುಂಬ ಹಲ್ವಾ ಥರ ತಿರುಗ್ತಾ ಅದು ನಾವು ತುಪ್ಪ ಹಾಕಿ ತಿರುಗಿಸ್ತಾನೆ ಅದು ಮುದ್ದೆ ಮಾಡಿಕೊಡೋದು. ನೈಟ್ ಹೊತ್ತು ಮಧ್ಯಾಹ್ನದ ಹೊತ್ತು ಮಾಡಿಕೊಟ್ರೆ ಇದನ್ನು ಮಾತ್ರ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಒಂದು ಲೋಟ ಬೆಲ್ಲ, ಅದು ಬ್ರೌನ್ ಬೆಲ್ಲ ಹಾಕಿರೋದ್ರಿಂದ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಅಂದರೆ ಒಂದೇ ಥರ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ. ಬ್ಲೌಸ್ ಬೇರೆ ಹೊಲಿಯೋದಿತ್ತು, ಬ್ಲೌಸ್ ಹೊಲಿತಿದ್ದೆ, ಅದನ್ನು ಕೂಡ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಅಂದರೆ ಇವತ್ತೊಂದು ಬ್ಲೌಸ್